ವೀಕ್ಷಕರೇ, ಯಾವ ಸ್ಥಳದಲ್ಲಿ ಅದ್ಯಾವ ಶಕ್ತಿಯ ಮಹಿಮೆ ಇರುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಈ ಇಡೀ ಜಗತ್ತು ಒಂದು ಶಕ್ತಿಯ ಅಧೀನದಲ್ಲಿ ನಿಂತ ನಮ್ಮ ನಂಬಿಕೆ. ಈ ನಂಬಿಕೆಗಳನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪ್ರಶ್ನೆ ಮಾಡೋದಕ್ಕೆ ಹೋಗ್ಲೂಬಾರದು. ಈ ನಂಬಿಕೆಗಳು ನಮ್ಗಾದಂತ ಅನುಭವಗಳಿಂದ ಹುಟ್ಕೊಂಡಿರ್ತವೆ. ಅನುಭವಗಳನ್ನ ಅನುಭವಿಸ್ಬೇಕಷ್ಟೇ. ನಮ್ಗೆ ಆಗುವಂತ ಅನುಭವಗಳಿಗೆ ನಾವಷ್ಟೇ ಸಾಕ್ಷಿ, ಅದರಿಂದ ಬದಲಾಗುವಂತ ನಮ್ಮ ಬದುಕೆ ಸಾಕ್ಷಿ. ವೀಕ್ಷಕರೇ, ನಮ್ಮ ನಾಡಲ್ಲಿ ಎಷ್ಟೋ ಮಹಿಮಾವಂತ ಸ್ಥಳಗಳಿವೆ. ಈ ಸ್ಥಳಗಳ ಪುಣ್ಯ ವಿಶೇಷ. ಸ್ಥಳ ಪುರಾಣಗಳ ಹಿನ್ನೆಲೆ ಆಧಾರದ ಮೇಲೆ ಅವು ಪ್ರಸಿದ್ಧಿಗೆ ಬಂದಿರ್ತವೆ. ಜನ ಈ ಸ್ಥಳಗಳ ಮಹತ್ವವನ್ನು ಅರಿತು ಇಲ್ಲಿಗೆ ಬರ್ತಾರೆ, ತಮ್ಮ ಕಷ್ಟವನ್ನ ತೋಡ್ಕೊಳ್ತಾರೆ. ಆ ಸ್ಥಳದ ಆಚಾರ ವಿಚಾರ ಪದ್ಧತಿಯಂತೆ ಶ್ರದ್ಧಾ ಭಕ್ತಿಯಿಂದ ಅಲ್ಲಿದ್ದು ದೈವದ ಸೇವೆಯನ್ನ ಮಾಡಿ ಅದನ್ನ ಮೆಚ್ಚಿಸಿ ಒಳಿತನ್ನ ಕಂಡು ಹೋಗ್ತಾರೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ಅಂತಹದೇ ಒಂದು ಶಕ್ತಿಶಾಲಿ ಕ್ಷೇತ್ರವೊಂದರ ಬಗ್ಗೆ ನಾವು ತಿಳಿಯೋಣ. ವೀಕ್ಷಕರೇ, ಈ ಕ್ಷೇತ್ರದ ಹೆಸರು ಶ್ರೀ ಚಕ್ರ ನಾಗದುರ್ಗಲಕ್ಷ್ಮಿ ದೇವಸ್ಥಾನ. ಇದು ಇರೋದು ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಹೆಬ್ಬೂರು ಹೋಬಳಿಯ ಬನ್ನಿಕುಪ್ಪೆ ಎಂಬ ಗ್ರಾಮದಲ್ಲಿ. ಕುಣಗಲ್ನಿಂದ ಈ ಸ್ಥಳ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಸ್ಥಳಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡ್ರೆ ಸಾಕು, ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರಿ ನಿಮ್ಮ ಕಷ್ಟಗಳೆಲ್ಲ ನೀಗ್ತವೆ. ಅಷ್ಟು ಶಕ್ತಿಶಾಲಿಯಾದಂಥ ಈ ಒಂದು ಸ್ಥಳಕ್ಕೆ ಬಂದು ಒಳಿತನ್ನ ಪಡೆದುಕೊಂಡು ಹೋದಂಥ ಹಲವರು ನಮ್ಮ ರಾಜ್ಯದಲ್ಲೇ ಇದ್ದಾರೆ. ನಾವು ಬ್ಯಾಂಗ್ಳೂರು ದಾಸರಳ್ಳಿಯಿಂದ ಬರ್ತಾ ಇರೋದು. ನಮಗೆ ಏನೋ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಮತ್ತು ಲ್ಯಾಂಡ್ ಒಂದು ಪರ್ಚೇಸ್ ಮಾಡಬೇಕಾಗಿತ್ತು. ಸುಮಾರು ಟೈಟ್ ಇತ್ತು. ಇವಾಗ ಸ್ವಲ್ಪ ಫ್ರೀ. ವ್ಯಾಪಾರದಲ್ಲಿ ಸುಮಾರು ಏಟುಗಳಿತ್ತು, ವ್ಯಾಪಾರನೇ ಆಗ್ತಾ ಇರಲಿಲ್ಲ. ಇವಾಗ ಎಲ್ಲ ರೀತಿಯೂ ಸ್ವಲ್ಪ ಪರಿಹಾರ ಆಗಿದೆ. ಸರ್, ನಾನು 1 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿ. ನನಗೆ 5 ವರ್ಷದಿಂದ ಮಕ್ಕಳಾಗಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಮಕ್ಕಳ ಫಲ ಸಿಕ್ಕಿದೆ. ಡಾಕ್ಟ್ರು ತೋರಿಸಿದ್ವು, ಪ್ರಾಬ್ಲಮ್ ಇದೆ ಅಂತ ಹೇಳಿದರು ನನಗೆ ಫಸ್ಟು. ಅದೇನೋ ಓನ್ ಆಗಿದೆ, ನಿನಗೆ ಆಗೋದು ಕಮ್ಮಿ ಆಗಲ್ಲ, 100% ಆಗಲ್ಲ ಅಂತಲೇ ಹೇಳಿದರು. ಈ ದೇವಸ್ಥಾನಕ್ಕೆ ಬಂದಮೇಲೆ 3 ವಾರ ನೀರು ಹಾಕಿಸ್ಕೊಳ್ರಿ ಅಂತ ಹೇಳಿದರು. ಹಾಕಿಸ್ಕೊಂಡಿದ್ದೆ. 3ನೇ ವಾರಕ್ಕೆ ಇವರೇ ಹೇಳಿದರು, ಗೌಡ್ರು ಹೇಳಿದರು, ನಿನಗೆ 3 ಪೌರ್ಣಮಿ ಅಷ್ಟೊತ್ತಿಗೆ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀನಿ ಕಣಮ್ಮ ಅಂತ. ನನಗೆ 1-2 ಸತಿ ಅದಾದೆ. ಆಮೇಲೆ 3ನೇದಕ್ಕೆ ಕ್ಲಿಯರ್ ಆಯಿತು ಸರ್. ನನಗೆ ಪಾಪು ಹುಟ್ಟಿರೋದು. ನನಗೆ ನಮ್ಮ ಮಗಳದ್ದು ಸಮಸ್ಯೆ ಇತ್ತು. ಮೊದಲು ಅವಳಿಗೋಸ್ಕರನೇ ಬಂದಿದ್ದು. ಬಂದಮೇಲೆ ನಮ್ಗೆ ಒಳ್ಳೆಯದಾಗಿದೆ. ಅಂದರೆ ನಮಗೆ ತುಂಬ ಸಮಸ್ಯೆ ಇತ್ತು, ನೆಮ್ಮದಿನೇ ಇರಲಿಲ್ಲ ಮನೇಲಿ. ಇವಾಗ ನೆಮ್ಮದಿಯಾಗಿದ್ದೀವಿ. ಈಗ ನಾವು ಮಾಡೋ ವ್ಯವಹಾರ ಎಲ್ಲ ಸಕ್ಸಸ್ ಆಗಿದೆ. ನಾನು ಸಾಯೋವರೆಗೂ ಈ ತಾಯಿ ನಂಬಿದ್ದೀನಿ, ಈ ತಾಯಿ ಹತ್ರ ಬರ್ತಾನೆ ಇರ್ತೀನಿ. ಈ ಸ್ಥಳಕ್ಕೆ ಮೈಸೂರು, ಗುಬ್ಬಿ, ಬೆಂಗಳೂರು, ಚಳ್ಳಕೆರೆ, ರಾಯಚೂರು, ದಾವಣಗೆರೆ, ಗದಗ, ಹುಬ್ಬಳ್ಳಿ, ಚಿತ್ರದುರ್ಗ ಈ ರೀತಿ ಮುಂತಾದ ಕಡೆಯಿಂದ ಜನ ತಂಡೋಪತಂಡವಾಗಿ ಹರಿದು ಬರ್ತಾರೆ. ಈ ಸ್ಥಳದ ಬಗ್ಗೆ ಜನಕ್ಕೆ ಅಪಾರವಾದಂಥ ಶ್ರದ್ಧೆ ಹಾಗೂ ನಂಬಿಕೆ. ಇದನ್ನು ಅತ್ಯಂತ ಗೌರವಭಾವದಿಂದ ಈ ಜನ ಕಾಣ್ತಾರೆ. ಇನ್ನು ಈ ದೇವಸ್ಥಾನದ ಸ್ಥಾಪನೆ ಬಗ್ಗೆ ಹೇಳುವುದಾದರೆ, ನರಸೇಗೌಡ ಎಂಬುವರು ಈ ಹಿಂದೆ ಬೆಂಗಳೂರಲ್ಲಿ ತಮ್ಮ ಕಾರ್ಖಾನೆಯನ್ನ ನಡೆಸ್ತಿದ್ರು. ಇವರು ಮೂಲತಃ ಮಾಗಡಿಯವರು. ಸ್ಥಿತಿವಂತರೇ ಆಗಿದ್ದಂಥ ಇವರು ಈ ಒಂದು ಗ್ರಾಮದಲ್ಲಿ ಇರುವಂತಹ ಹೆಣ್ಮಗಳನ್ನ ಮದುವೆ ಆಗ್ತಾರೆ. ಇಲ್ಲಿ ಮದುವೆಯಾದ ನಂತರ ಈ ಸ್ಥಳ ಇವರ ಬದುಕಲ್ಲಿ ಪವಾಡವನ್ನ ನಡೆಸುತ್ತೆ. ದಿನವೂ ಕೂಡ ಅವ್ರ ಕನಸಲ್ಲಿ ನಾಗರಕಲ್ಲು ಹಾಗೂ ದೇವಿಯವರ ವಿಗ್ರಹ ಕಾಣಿಸ್ದಾಗ ಅವ್ರಿಗೆ ಇದರಲ್ಲೇನೋ ಮಹತ್ವ ಇದೆ ಅಂತ ಅನ್ಸುತ್ತೆ. ಆಗ ತಕ್ಷಣ ಅವರು ಆ ಊರ ಜನರೊಂದಿಗೆ ಚರ್ಚೆ ಮಾಡಿ ಇಲ್ಲಿ ಈ ದೇವಸ್ಥಾನ ಕಟ್ಟಿಸಿ ಇದರ ಧರ್ಮದರ್ಶಿಯಾಗಿ ಆಯ್ಕೆಯಾಗಿ ಇಲ್ಲಿಯೇ ನೆಲೆಸ್ತಾರೆ. ಇನ್ನು ಈ ಸ್ಥಳಕ್ಕೆ ಬಂದು ಜೀವನದಲ್ಲಿ ಮಹತ್ತರ ಬದಲಾವಣೆ ಕಂಡುಕೊಂಡಂತ ಸಾಕಷ್ಟು ಉದಾಹರಣೆಗಳಿವೆ. ಇದಕ್ಕೆ ಉದಾಹರಣೆಯಾಗಿ ತುಮಕೂರು ಜಿಲ್ಲೆಯವರಾದಂಥ ಗಣೇಶ್ ಎಂಬುವರ ಬಗ್ಗೆ ಇಲ್ಲಿ ಹೇಳಬೇಕು. ಮುಖ್ಯವಾಗಿ ಇದ್ದಿದ್ದು ಮೇನು ಮಕ್ಕಳ ಸಮಸ್ಯೆ ಇದ್ದಿದ್ದರಿಂದ ನಮಗೆ ಹಾಸ್ಪಿಟ್ಲ್ಗಳೆಲ್ಲ ತುಂಬ ತಿರುಗಾಡಿದ್ವಿ. ಎಷ್ಟೋ ಹಾಸ್ಪಿಟ್ಲಿಗೆ ತಿರುಗಾಡಿದ್ದೀವಿ. ಸೊ ಎಲ್ಲ ಕಡೆ ಯಾವುದೇ ಸ್ಕ್ಯಾನಿಂಗ್ ಮಾಡಿ, ಆ ಟೆಸ್ಟ್ ಮಾಡಿ, ಈ ಟೆಸ್ಟ್ ಮಾಡಿ ಅಂತ ಒಂದಲ್ಲ, ವಿತ್ತು ಆಯುರ್ವೇದಿಕ್ ಕೂಡ ತೋರಿಸಿದ್ದೀವಿ, ಹೋಮಿಯೋಪತಿ ತೋರಿಸಿದ್ದೀವಿ, ಅಲೋಪತಿ ತೋರಿಸಿದ್ದೀವಿ. ಅದಕ್ಕೆ ದುಡ್ಡುಗಳು ಮಾತ್ರ ತುಂಬ ಖರ್ಚಾಗಿದೆ ಅದರಲ್ಲಿ. ಅದು ಮೇಯ್ನ್ ಅದರಲ್ಲಿ ಏನಂತೇಳಿ ಎಲ್ಲ ಕಡೆ ಆಗುತ್ತೆ, ಇಷ್ಟು ದಿನದಲ್ಲಿ ಆಗುತ್ತೆ, ಅಷ್ಟು ದಿನದಲ್ಲಿ ಆಗುತ್ತೆ ಅಂತ ಎಲ್ಲರೂ ಹೇಳೋರು ಹೊರತು ಯಾವತ್ತೂ ಆಗಿರಲಿಲ್ಲ. ಸೊ ನಾವು ನಮ್ಮೂರ ಕಡೆ ಇರುವಂಥ ದೇವಸ್ಥಾನಗಳಾಗಿರ್ಬೋದು, ಅಲ್ಲೂ ನಾವು ಹೋಗಿದ್ದೀವಿ. ದೇವಸ್ಥಾನಗಳು ಒಂದು ದೇವಸ್ಥಾನಗಳಲ್ಲ, ಒಂದು 3-4 ದೇವಸ್ಥಾನಗಳಲ್ಲಿ ತಿರುಗಾಡಿದ್ದೀವಿ. ಅದು ತಿರುಗಾಡೋದು ಅಲ್ಲದೇ ಆ ಕ್ಷೇತ್ರದಲ್ಲಿ ಅವ್ರು ಹೇಳುವಂಥದ್ದು ಕಾರ್ಯಗಳು ಕೆಲವೊಂದು ಹೇಗೆ ಅಂತ ಹೇಳಿದ್ರೆ, ಮನೆ ಹತ್ರ ಹೋಗಿ ಇದನ್ನು ಅಕ್ಕಿ ಸೀಟ್ ತೊಗೊಬೇಕು, ಧೂಪ ಹಚ್ಚಬೇಕು, ಒಂಥರ ಭಿಕ್ಷೆ ಥರ ಬೇಡಬೇಕು, ಆ ಥರ ಎಲ್ಲ ಮಾಡಿ ಇದನ್ನು ಮಾಡಿ ಬರಬೇಕು. ನೀವು ಇಷ್ಟು ದಿನದಲ್ಲಿ ಅಮಾವಾಸ್ಯೆಲ್ಲ ಹಂಗೆ ಮಾಡಬೇಕು, ಇದನ್ನು ಮಾಡಬೇಕು, ಈ ಥರದ್ದೆಲ್ಲ ನಾವು ಪ್ರತಿಯೊಂದು ಇದೆಲ್ಲ ಮಾಡಿದ್ದೀವಿ. ಆದರೆ ಅದಕ್ಕೆ ಪರಿಹಾರ ಅಂತ ಇವತ್ತಿನವರೆಗೂ ನಾವು ಅಲ್ಲಿ ಕಂಡಿಲ್ಲ, ನಾವು ಯಾವುದ್ರ ಇದರಲ್ಲಂದ್ರೂ. ಆದರೆ ಈ ಕ್ಷೇತ್ರಕ್ಕೆ ಯಾವುದೋ ಬೇರೆಯವ್ರ ಮುಖಾಂತರ ಯಾವುದೋ ಇದಕ್ಕೆ ಬಂದ್ವಿ. ಈ ಕ್ಷೇತ್ರಕ್ಕೆ ಬಂದು ಕೇವಲ ಬರೀ 3 ತಿಂಗಳಲ್ಲಿ ನಮಗೆ 3 ಇದರಲ್ಲಿ ತೀರ್ಥ ಸ್ನಾನ ಮಾಡೋಕ್ಕೆ ಹೇಳಿದರು. ಅದ್ರ ಪ್ರಕಾರ ನಾವು ತೀರ್ಥ ಸ್ನಾನನೂ ಮಾಡಿದ್ವಿ. ಆದರೆ ಇಲ್ಲಿ 1 ರೂಪಾಯಿ ಆಗಲಿ
ನಾವು ಯಾವತ್ತೂ ಏನಕ್ಕೂ ಖರ್ಚು ಮಾಡಿಲ್ಲ. ನಾವೇನು ಬೆಂಗಳೂರಿಂದ ಬರ್ತಾಯಿದ್ದೀವೋ, ನಾವೇನು ಕಾಸಕ್ಕೆ ಅಲ್ಲಿಂದ ಬರ್ತೀವೋ ಆ ಚಾರ್ಜ್ ಬಿಟ್ಟರೆ ಇಲ್ಲಿ ಬಂದು ನಾವು ಯಾವತ್ತೂ ₹1 ನೀವು ಕೊಟ್ಟು ಅದು ಪೂಜೆ ಮಾಡಿ ಇದನ್ನು ಹೋಮ ಮಾಡಿಸಿ ಇಲ್ವ ಅದನ್ನು ಆ ಥರ ಮಾಡಿಸಿ ಇದು ಮಾಡಿ ಯಾವುದು ಇವತ್ತಿನವರು ನಾವು ಇಲ್ಲಿ ಏನೂ ಮಾಡಿರಲಿಲ್ಲ. ಇಲ್ಲಿ ಅವ್ರು ಹೇಳ್ದಂಗೆ ಏನೋ ಒಂದು ತೀರ್ಥ ಸ್ನಾನ ಮಾಡಿದ್ವಿ. ನಮಗೆ ಬೇಕಾಗಿರೋದು ಈ ಕ್ಷೇತ್ರದಲ್ಲಿ, ಈ ನಾಗದೇವತೆ ಕ್ಷೇತ್ರದಲ್ಲಿ ಬೇಕಾಗಿರೋದು ಆಯಮ್ಮಂಗೆ ಬೇಕಾಗಿರೋದು ಭಕ್ತಿ ಶ್ರದ್ಧೆ. ಅವ್ರು ಕೇಳೋದು ಆ ಕ್ಷೇತ್ರಕ್ಕೆ ಕೇಳೋದು ಭಕ್ತಿ ಶ್ರದ್ಧೆ ಕೊಡಿ. ಆ ಭಕ್ತಿ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಜಗತ್ತಲ್ಲಿ ನಾವು ಏನೇ ಬೇಕಿದ್ರೂ ಗೆಲ್ಬೋದು ಅನ್ನೋದು ಈ ಕ್ಷೇತ್ರದಲ್ಲಿದೆ. ಇವರು ಬೇರೊಂದು ಕಂಪ್ನಿಯಲ್ಲಿ CCTV ಕ್ಯಾಮರಾವನ್ನು ಫಿಕ್ಸ್ ಮಾಡುವಂಥ ಕೆಲಸದಲ್ಲಿದ್ದರು. ಇವ್ರ ಮನೆಯಲ್ಲಿ ತುಂಬಾನೇ ಕಷ್ಟ ಇತ್ತು. ಮನೆಯಲ್ಲಿ ಇವ್ರ ತಂದೆ ತಾಯಿ, ಸೋದರ ಹಾಗೂ ಮಡದಿ ಜೊತೆ ವಾಸ ಇದ್ರು. ಎಷ್ಟು ದುಡಿದ್ರೂ ಕೂಡ ಮನೆಗೆ ಖರ್ಚಿಗೆನೆ ಸಾಲ್ತಿರ್ಲಿಲ್ಲ. ಕೆಲವು ಸಲ ಎಲ್ರಿಗೂ 3 ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಸ್ಥಿತಿ. ಇದೆಲ್ಲದರ ಜೊತೆ ಮದುವೆಗೆ 6 ವರ್ಷ ಆದರೂ ಕೂಡ ಅವ್ರಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ಬೇರೆ. 3 ಜನ ವೈದ್ಯರ ಬಳಿ ಚೆಕಪ್ ಮಾಡಿಸಿದಾಗಲೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಕೆಲವು ಮಾತ್ರೆಗಳನ್ನ ಕೊಟ್ಟಿದ್ರು. ಆದರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಕೊನೆಗೆ ಅವರು ಮಕ್ಕಳ ಬಗ್ಗೆ ತಮಗಿದ್ದಂಥ ಆಸೆಯನ್ನ ಕೈಬಿಟ್ಟಿದ್ರು. ಹೀಗಿರುವಾಗ ಈ ದೇವಸ್ಥಾನದ ಆವರಣಕ್ಕೆ CCTV ಅಳವಡಿಸೋದಕ್ಕೆ ಅವರಿಗೆ ಆರ್ಡರ್ ಬಂದಾಗ ಅವರು ಇಲ್ಲಿಗೆ ಬಂದು ಅವ್ರ ಕೆಲಸವನ್ನ ಶುರು ಮಾಡ್ತಾರೆ. CCTVಯನ್ನು ಅಳವಡಿಸಿ ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಆಗಲೂ ಕೂಡ ಈ ಸ್ಥಳದ ಬಗ್ಗೆ ಅವ್ರಿಗೆ ಏನೊಂದು ಕೂಡ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿ ಕೂಡ ಅವ್ರಿಗೆ ಇರಲಿಲ್ಲ. ಆದರೆ ಅವರ ಕಷ್ಟ ಕೇಳದಂತ ಯಾರೋ ಒಬ್ಬರು ಅವ್ರಿಗೆ ಈ ಸ್ಥಳಕ್ಕೆ ಬಂದು 3 ತಿಂಗಳ ತೀರ್ಥ ಸ್ನಾನವನ್ನು ಮಾಡುವಂತೆ ಹೇಳಿದಾಗ ಬೇಸಿಕಲಿ ಇಂಥದರ ಬಗ್ಗೆ ಅವ್ರಿಗೆ ನಂಬಿಕೆ ಇರಲಿಲ್ವಾದ್ರೂ ಹಿರಿಯರ ಸಲಹೆ ಮೇರೆಗೆ ಕೆಲಸವನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ. 3 ತಿಂಗಳ ಕಟ್ಟುನಿಟ್ಟಿನ ವ್ರತಾಚರಣೆ ನಂತರ ಅವರ ಪತ್ನಿ ಗರ್ಭವನ್ನ ಧರಿಸ್ತಾರೆ. ನಂತರ ಅವರಿಗೆ ಗಂಡು ಮಗು ಜನಿಸುತ್ತೆ. ಆಗ ಅವರು ಈ ಸ್ಥಳದ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಇನ್ಯಾರು ಬಾಳಿ ಬದುಕಿದ ಮನ್ತಂದವರು ಯಾವುದೋ ಕೋರ್ಟ್ ಕೇಸಲ್ಲೂ ಕೂಡ ಸಿಲುಕಿ ತಮ್ಮವರಿಂದಲೇ ವಂಚನೆಗೊಳಗಾಗಿ ಬಹುತೇಕ ಬೀದಿಗೆ ಬರುವಂತಹ ಹಂತವನ್ನ ತಲುಪಿದ್ರು. ಈ ದೈವದ ಮೊರೆ ಹೋಗಾಗ ನ್ಯಾಯ ಧರ್ಮ ಅವ್ರ ಕಡೆ ಇದ್ದುದರಿಂದ ಒಂದೇ ವರ್ಷದಲ್ಲಿ ಅವರಿಗೆ ಸೇರ್ಬೇಕಾದದ್ದು ಯಾವ ತಂಟೆನೇ ಇಲ್ಲದೆ ಕೋರ್ಟ್ ಪರವಾಗಿ ಸಿಗುತ್ತೆ. ಸರ್, ನನ್ನ ಸಮಸ್ಯೆ ಬೇಜಾನಿತ್ತು. ಆ ಸಮಸ್ಯೆ ಅಂದರೆ ಕೋರ್ಟ್ ಕೇಸಲ್ಲಿ ಇದ್ದಿದ್ದು ಸಮಸ್ಯೆ. ಇಲ್ಲಿ ಬಂದು ಹೆಚ್ಚು ಕಡಿಮೆ ಇಲ್ಲಿ ಅಂದರೆ ನನ್ನ ತಮ್ಮ ಕರ್ಕೊಬಂದಿದ್ದು ಇಲ್ಲಿಗೆ. 8 ವರ್ಷದ ಹಿಂದೆ ಬಂದಿದ್ದು ನಾನು ಇಲ್ಲಿಗೆ. ತಮ್ಮ ಕರ್ಕೊಬಂದು ನೋಡೋದ ಅಂದ್ಕೊಂಡಿದ್ದು ಮಾಡೋದು. ಬಂದಾಗ 1.5 ವರ್ಷ ಡೇಟ್ ಹಾಕಿದ್ರು ಕೋರ್ಟ್ ಕೇಸ್ದು. 14 ವರ್ಷದಿಂದ ಕೋರ್ಟಲ್ಲಿ ಇತ್ತದು. ನಮ್ಮಂತೆ ಆಯಿತು. ಅದು ಮೇನ್ ರೋಡಲ್ಲಿ ಇದ್ದಿದ್ದು ಆಸ್ತಿ. ಅದು ನಮ್ಮಂತೆ ಆಯಿತು. ನನಗೆ ಬಂದ ಮೇಲೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮೊದಲಂದರೆ ತುಂಬ ಕ್ರಿಟಿಕಲ್ ಇತ್ತು. ತುಂಬ ಕ್ರಿಟಿಕಲ್ ಅಂದರೆ ಅಯ್ಯೋ ಏನಪ್ಪ ಸಾಕು ಇದೆಲ್ಲ ಎಷ್ಟು ಎಲ್ಲ ಥರ ದೇವರು ನೋಡಿದ್ದೀನಿ. ಇಡೀ ನಮ್ಮ ಈ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನವೇ ಎಲ್ಲನೂ ಸುತ್ತಿದ್ದೀನಿ. ಯಾವುದೂ ಸುತ್ತಿಲ್ಲ ಅಂತಲ್ಲ, ಎಲ್ಲ ಥರ ದೇವಸ್ಥಾನ ಸುತ್ತಿದ್ದೀನಿ. ಸುತ್ತಿ ಫೈನಲ್ ಟಚ್ಚಲ್ಲಿ ಬಂದು ಇಲ್ಲಿ ಸೇರ್ಕೊಂಡಿದ್ದು ನಾನು. 8 ವರ್ಷ ಆಯಿತು ಇಲ್ಲಿ ಬರೋ ಸ್ಟಾರ್ಟ್ ಮಾಡಿ. 8 ವರ್ಷದಿಂದ ಭಾರಿ ಚೆನ್ನಾಗಿದ್ದೀನಿ ನಾನು. ಈ ರೀತಿ ಹೇಳ್ತಾ ಹೋದರೆ ಇಂಥ ಅನೇಕ ಉದಾಹರಣೆಗಳು ಇಲ್ಲಿ ಸಿಗ್ತವೆ. ಬೆಂಗಳೂರಿನಂತಹ ಕಾಸ್ಮೋಪಾಲಿಟನ್ ಸಿಟಿಯಿಂದ ಜನ ಇವತ್ತು ಇಲ್ಲಿಗೆ ನಿತ್ಯ ಬರ್ತಾರೆ. ಪ್ರತಿ ತಿಂಗಳ ಪೌರ್ಣಮಿಯಂದು ಇಲ್ಲಿ ವಿಶೇಷ ದೇವಿ ಪೂಜೆ ಹಾಗೂ ಉತ್ಸವ ನಡೆಯುತ್ತೆ. ಇದು ವಾರದ 7 ದಿನವೂ ಕೂಡ ತೆರೆದಿರುತ್ತೆ. ಯಾವಾಗಲೇ ಬಂದರೂ ಕೂಡ ಎಷ್ಟೇ ಜನಕ್ಕಾದ್ರೂ ಕೂಡ ಇಲ್ಲಿ ನಿತ್ಯ ಅನ್ನದಾಸೋಹ ಇರುತ್ತೆ. ಬಂದವರು ಹಾಗೇನೆ ಹೋಗದೆ ಸ್ವಲ್ಪವಾದರೂ ದೇವಿಯ ಸನ್ನಿಧಿಯಲ್ಲಿ ಈ ಪ್ರಸಾದವನ್ನು ಸೇವಿಸಿನೇ ಹೋಗಬೇಕು. ಇಲ್ಲಿರುವಂಥ ಅರಳಿ ಮರದ ಬುಡದಲ್ಲಿ ದೈವದ ಜಡೆ ಬಿಡುತ್ತೆ. ಇದು ನಿಜಕ್ಕೂ ನಮ್ಮ ಕಣ್ಮುಂದೆ ಇರುವಂಥ ಅಚ್ಚರಿ. ಈ ಥರದ ವಿಚಿತ್ರವನ್ನು ನೀವು ಬೇರೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರದ ವಿಶೇಷ ಫಲ ಇರೋದು ಈ ವೃಕ್ಷದಲ್ಲೇ. ಈ ವೃಕ್ಷ ಬಂದು ಹಳ್ಳಿ ಮರದಲ್ಲಿ ಅನೇಕ ಹಳ್ಳಿ ಮರ ನಾವು ನೋಡಿರ್ತೀವಿ. ಎಲ್ಲೂ ಈ ಥರ ಜಡೆ ಬಂದಿರೋದು ನೋಡಿರಲ್ಲ. ಈ ಕ್ಷೇತ್ರದಲ್ಲಿ ಹಳ್ಳಿ ಮರದಲ್ಲೂ ಜಡೆ ಬಂದಿದೆ ನೋಡಿ, ಆಕಾರ ಹೇಗಿದೆ ಏನದು. ಈ ಕ್ಷೇತ್ರದಲ್ಲಿ ನಾಗದೇವತೆ ವಾಸಸ್ಥಳ ಇದು. ಈ ಕ್ಷೇತ್ರದಲ್ಲಿ ಯಾರೇ ಬಂದು ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋದ್ರೂ 100% ಅವ್ರು ಯಾವುದೇ ಕಾರ್ಯ ಆಗಲಿ ಸಕ್ಸಸ್ ಅಂತೂ ಆಗ್ತದೆ. ಮಕ್ಕಳಾಗಲಿ, ಸಂತಾನ ಬಗ್ಗೆ ಆಗಲಿ, ಒಂದು ಕೋರ್ಟ್ ಕಚೇರಿ ಆಗಲಿ, ಒಂದು ವ್ಯಾಜ್ಯ ಆಗಲಿ, ಜಮೀನದ್ದು ಆಗಲಿ, ಇವತ್ತು ಇದನ್ನು ಒಂದು ನಮಸ್ಕಾರ ಮಾಡಿ ಇದು ಮುಟ್ಟಿ ಇದಕ್ಕೆ ಒಂದು ಹೋದ್ಮೇಲೆ ಅದು ವಿಮೋಚನೆ ಆಗ್ತಂತ ಗ್ಯಾರಂಟಿ. ಅನ್ನದಾನವಿದೆ. ಯಾರೇ ಭಕ್ತರು ಹಸುವಿನಿಂದ ಬಂದವರು ಇಲ್ಲಿ ಹಸ್ಕೊಂಡು ಹೋಗಂಗಿಲ್ಲ. ಊಟ ಮಾಡಿ ಅವರಿಗೆಲ್ಲ ಉಪಚಾರ ಆಗಲಿ, ಮನೆ ಕಣಕ್ಕೆ ಬೆಡ್ಶೀಟ್ ಕೊಡ್ತೀವಿ, ಚಾಪೆ ಕೊಡ್ತೀವಿ. ಎಲ್ಲ ಥರದ ಅನುಕೂಲ ಈ ಕ್ಷೇತ್ರದಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ. ಯಾವುದೇ ಬಂದರೂ ಕಷ್ಟದಿಂದ ಬಂದವರಿಗೆ ತಿರ್ಗಿ ಕಷ್ಟಕ್ಕೆ ತಳ್ಳಲ್ಲ. ಕಷ್ಟದಿಂದ ನಿಮ್ಗೆ ಹಂಗಾಗ್ಬಿಟ್ಟದೆ ಹಿಂಗಾಗ್ಬಿಟ್ಟದೆ ಅಂತ ನಾವು ಇಲ್ಲೇನು ಹೇಳಲ್ಲ. ನಿಮ್ಮ ಶ್ರದ್ಧಾ ಭಕ್ತಿ ಇದ್ದರೆ ಆ ಜಗನ್ಮಾತೆ ಇರೋಳಾದರೆ ಕೇಳ್ಕೊಂಡೋಗಿ ಶ್ರದ್ಧೆಯಿಂದ ಸೇವೆ ಮಾಡಿ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಈ ದೇವಸ್ಥಾನದ ಹೆಸರು ಬಂದು ಶ್ರೀಚಕ್ರ ನಾಗದುರ್ಗ ಲಕ್ಷ್ಮಿ, ಬನ್ನಿಕುಪ್ಪೆ ಗ್ರಾಮ, ಹೆಬ್ಬೂರು ಹೋಬಳಿ, ಶಿಂಗನಹಳ್ಳಿ ಪೋಸ್ಟು, ತುಮಕೂರು ಜಿಲ್ಲೆ. ಕುಣಿಗಲಿಂದ ಮಾರ್ಗ ಹೋಗಿದೆ, ತುಮಕೂರಿಂದ ಮಾರ್ಗ ಹೋಗಿದೆ. ಈಗ ಕುಣಿಗಲ್ಲಿಂದ ಹತ್ತೋದ್ರೆ ಇಲ್ಲಿ ಬನ್ನಿಮರಕಟ್ಟೆ ಅಂತ ಹೇಳಿದ್ರೆ ಇಳಿಸ್ತಾರೆ. ತುಮಕೂರಿಂದ ಬಂದರೆ ಬನ್ನಿಮರಕಟ್ಟೆ ಅಂತ ಹೇಳಿದ್ರೆ ನಿಲ್ಲಿಸ್ತಾರೆ. ತುಮಕೂರು ಮಾರ್ಗ. ಈ ಕ್ಷೇತ್ರ ಬೆಳೀತಾ ಹೋಗ್ತಾಯಿದೆ. ಅನ್ನದಾಸೋಹದಲ್ಲಿ ನಡೀತಾ ಇದೆ. ಕೆಲವರು ಮನೆ ಕಟ್ಟಕ್ಕಾಗದಿದ್ದವರು ಇವತ್ತು ಮನೆ ಕಟ್ಟಿದ್ದಾರೆ. ಹಾಗೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ. ಹರಿ ಓಂ. ಓಂ ನಮೋ ನಾರಾಯಣಾಯ. ವೀಕ್ಷಕ ಬಾಂಧವರಲ್ಲಿ ಸವಿನಯದ ಪ್ರಾರ್ಥನೆ.
ಇದೀಗ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಶ್ರೀಚಕ್ರ ನಾಗದುರ್ಗಾ ದೇವಿಯ ಸನ್ನಿಧಾನದಲ್ಲಿದ್ದೇವೆ. ಈ ಒಂದು ಕ್ಷೇತ್ರ ಬಹಳ ಅಪರೂಪವಾಗಿ, ಬಹಳ ವಿಶೇಷವಾಗಿ, ಬಹಳ ಅಭಿವೃದ್ಧಿಯಾಗಿ ವರಗಳನ್ನು ಅನುಗ್ರಹಿಸುವಂಥ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿದೆ. ಇವತ್ತಿಗೆ ಈ ಕ್ಷೇತ್ರದ ಸ್ಥಾಪನೆಯಾಗಿ 12 ವರ್ಷಗಳಿಂದಲೂ ಕೂಡ ಅನೇಕ ಭಕ್ತಾದಿಗಳಿಗೆ ಅನೇಕ ರೀತಿಯಾದಂತಹ ಕಾಮ್ಯಾರ್ಥಗಳ ಸಿದ್ಧಿಯನ್ನು ಅನುಗ್ರಹಿಸಿ ಕಷ್ಟ ಅಂತ ಬಂದಂತಹ ಅನೇಕ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಮ್ಮನವರಿಗೆ ನಡೆಕೊಂಡು ಬರ್ತಾ ಇದ್ದಾರೆ. ಇದೀಗ ಈ ಕ್ಷೇತ್ರಕ್ಕೆ ಆಗಮಿಸಿದಂಥ ಅನೇಕ ಭಕ್ತಾದಿಗಳಲ್ಲಿ ಎಷ್ಟೋ ಜನಕ್ಕೆ ಸಂತಾನದ ಅಪೇಕ್ಷೆಯಿಂದ ಬಂದು ಸೇವೆಯನ್ನು ನೆರವೇರಿಸಿದ ಮೇಲೆ ಸಂತಾನ ಅಪೇಕ್ಷೆಗಳ ಅನುಗ್ರಹ ಆಗಿದೆ. ಉದ್ಯೋಗ, ಆರೋಗ್ಯ, ವಿವಾಹ ಈ ರೀತಿಯಾಗಿ ಅಮ್ಮನವರ ಸೇವೆಗೆ ನಿತ್ಯವೂ ನಡೆಕೊಳ್ತಕ್ಕಂತಹ ಸೇವೆ ಆಶೀರ್ವಾದಗಳು ಲಭ್ಯವಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಹುಣ್ಣಿಮೆ ಹಾಗೂ ಶುಕ್ರವಾರ, ಮಂಗಳವಾರ ಬಹಳ ವಿಶೇಷವಾದಂತಹ ಪೂಜಾ ಆರಾಧನೆಯಾಗುತ್ತೆ. ದೇವಿಗೆ ಅನೇಕ ಭಕ್ತಾದಿಗಳು ಹರಕೆಯನ್ನು ತೀರಿಸುವಂತಹ, ಹಾಗೆ ಹರಕೆಯನ್ನು ಹೊತ್ತುಕೊಂಡು ತಮ್ಮ ಕುಟುಂಬದಲ್ಲಿ ಇದ್ದಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಅವಕಾಶವನ್ನು ಈ ಕ್ಷೇತ್ರದಲ್ಲಿ ಅನುಗ್ರಹವನ್ನು ಮಾಡಲಾಗ್ತಾ ಇದೆ. ವೀಕ್ಷಕರೇ, ಸಾಧ್ಯ ಆದರೆ ನೀವು ಕೂಡ ಇಲ್ಲಿಗೆ ಬಂದು ದರ್ಶನವನ್ನು ಪಡೆದುಕೊಂಡು ಧನ್ಯರಾಗಿ. ಇಲ್ಲಿ ಬೇರೆ ದೇವಸ್ಥಾನಗಳಂತೆ ನಿಮಗೆ ಆ ಒಂದು ಪೂಜೆಯನ್ನು ಮಾಡಿ, ಈ ಒಂದು ಪೂಜೆಯನ್ನು ಮಾಡಿಸಿ, ದೇವಸ್ಥಾನಕ್ಕೆ ಅಷ್ಟು ಹಣ ಕೊಡಿ, ಇಷ್ಟು ಹಣ ಕೊಡಿ ಅಂತ ಕೇಳೋದಿಲ್ಲ. ನಿಮ್ಮ ಕಷ್ಟ ಅದೇನೇ ಇರಲಿ, ಅದರ ಭಾವವನ್ನು ಈ ದೈವದ ಕೊರಳಿಗೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟ ನೀಗುತ್ತೆ. ಇನ್ನು ಈ ದೇವಸ್ಥಾನದ ವಿಳಾಸ ಹಾಗೂ ಈ ಸ್ಥಳದ ಮ್ಯಾಪ್ ಮತ್ತು ಅಡ್ರೆಸ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಹಾಗೂ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.